ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತಿನ ಸಂಚಿಕೆ ಸೀತಾರಾಮ ಅಂತ ಹೇಳ್ಬೋದು. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡ್ಬೋದು ಸುಬ್ಬಿ ಈ ಕಡೆ ರಾಮ್ ಟೀ ಮಾಡೋಕ್ಕಂತ ಹೋಗಿರ್ತಾರೆ. ಆಗ ಅಲ್ಲಿವರೆಗೂ ನಮ್ಮ ಸಿಹಿ ಹೇಗಿದ್ಲು ಹಾಗೆ ನಡೀತಾ ಇರಿ ಅಂತ ಹೇಳ್ತಿರೋದಕ್ಕೆ ನಡೀತಾ ಇರ್ತಾರೆ. ಹೀಗಲ್ಲ ಹಾಗಲ್ಲ ಅಂತ ಅಶೋಕ್ ಹೇಳ್ತಿರೋದಕ್ಕೆ ಸುಬ್ಬಿಗೆ ಕೋಪ ಬಂದ್ಬಿಡುತ್ತೆ. ನಾನು ಹೀಗೆ ನೋಡೋದು, ಬೇಕಿದ್ರೆ ಕರ್ಕೊಂಡೋಗಿ ಬೇಡಾದ್ರೆ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ. ಅಷ್ಟೊತ್ತಿಗೆ ರೆಡಿ ಆಯಿತು ಟೀ ಅಂತ ಈ ಕಡೆ ರಾಮ್ ಟೀನ ತೊಗೊಂಡು ಬರ್ತಾರೆ. ಅದನ್ನು ತಗೊಳ್ಳಿ ಅಂತ ಎಲ್ಲರಿಗೂ ಇಡ್ತಾರೆ. ಆಗ ಕಾವೇರಿ ಅವಳು ನೀವು ತಗೊಳ್ಳಿ ಅಂತ ಹೇಳ್ತಾಳೆ. ಬೇಡ ನೀವೆಲ್ಲರೂ ತಗೋರಿ ಅಂತ ರಾಮ್ ಹೇಳ್ತಾರೆ. ಆಗ ಎಲ್ರಿಗೂ ಟೀ ಕೊಡ್ತಾರೆ. ಎಲ್ಲರೂ ಟೀ ಕುಡಿತಿರ್ತಾರೆ. ಅಲ್ಲಿ ಆ ಮನೇಲಿದ್ದಂಥ ಎಲ್ರಿಗೂ ಟೀನ ಸ್ವೀಟಾಗಿ ಕುಡಿದು ರೂಢ ಇರುತ್ತೆ. ರಾಮು ಸಿಹಿಗೋಸ್ಕರ ಸಪ್ಪೆ ಮಾಡಿರ್ತಾರಲ್ಲ, ಹಾಗಾಗಿ ಸಿಹಿ ಸಪ್ಪೆನೇ ಕುಡಿತಿರ್ತಾರೆ. ಅವಳಿಗೆ ಶುಗರ್ ಇರುತ್ತೆ, ಪಾಪ ಇಂಜೆಕ್ಷನ್ ಕೂಡ ತಗೋತಿರ್ತಾಳೆ. ಹೀಗಾಗಿ ರಾಮ್ ಸಪ್ಪೆ ಮಾಡಿದ್ದಕ್ಕೆ ಇಷ್ಟು ಸಪ್ಪೆನಾ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಪಾಪ ರಾಮ ಸಕ್ಕರೆ ತಂದು ಕೊಡ್ತಾರೆ. ಆಗ ಚೆನ್ನಾಗಿದೆ ಅಂತ ಸಕ್ಕರೆ ಹಾಕ್ಕೊಂಡು ಇವಾಗ ಸರಿ ಹೋಯಿತು ಅಂತ ಸುಬ್ಬಿ ಟೀ ಕುಡಿತಾಳೆ. ಈ ಕಡೆ ರಾಮ್ ಮತ್ತು ಅಶೋಕ್ ಇಬ್ಬರು ಕೂಡ ಮಾತಾಡ್ತಾರೆ. ಸಿಹಿಗೆ ಸಪ್ಪೆ ಶುಗರ್ ಅಂದ್ರೇ ಆಗಲ್ಲ, ಅವಳು ಮೊದಲೇ ಶುಗರು. ಇವಳು ನೋಡಿದ್ರೆ ಸಿಹಿ ಇಲ್ಲದೆ ಸಿಹಿ ಅಂದರೆ ತುಂಬ ಸಿಹಿ ಬೇಕು ಇವಳಿಗೆ, ಹೇಗೋಪ್ಪ ಅಂತ ಹೇಳ್ಬಿಟ್ಟು ಅನ್ಕೋತಾರೆ. ಅಷ್ಟರಲ್ಲಿ ಈ ಕಡೆ ಕೂದಲ ಕಟಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಇವಾಗಲೇ ಬನ್ನಿ, ನಮ್ಮ ಸಿಹಿ ಥರ ಕಾಣಿಸ್ಬೇಕಾದ್ರೆ ಕೂದಲ ಕಟಿಂಗ್ ಆಗಲೇಬೇಕು ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಇಲ್ಲಪ್ಪ ನನ್ನ ಕೂದಲ ಕಟಿಂಗ್ ಆಗಲ್ಲ. ಆಗ ಮತ್ತೆ ಅಲ್ಲಿ ಇರ್ತಾಳಲ್ಲ ಸಿಹಿ, ನಿಜ ಆತ್ಮ ಸಿಹಿ ಹೇಳುತ್ತೆ, ನಿಂಗೆ ತಾಯಿ ಪ್ರೀತಿ ಬೇಕು ಬೇಡ, ನಮ್ಮ ತಾಯಿ ನೀನು ಎಷ್ಟೊಂದು ಪ್ರೀತಿ ಮಾಡಿದರು, ಅದೇ ಇನ್ನೂ ನನ್ನ ಥರ ಆಗಿಬಿಟ್ರೆ ಇನ್ನೂ ಎಷ್ಟು ಪ್ರೀತಿ ಮಾಡಬಾರ್ದು, ನಿಂಗೆ ತಾಯಿ ಪ್ರೀತಿ ಬೇಕು ತಾನೇ, ಈ ಥರ ಇದ್ದಾಗೆ ನಮ್ಮಮ್ಮ ನೀನು ಎಷ್ಟು ಕಾಳಜಿ ಮಾಡಿದರು, ನೀನು ನನ್ನ ಥರ ಆಗಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಳಜಿ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಮೂಮೆಂಟಿಗೆ ಆಯಿತು ಸರಿ ಬರ್ತೀನಿ ಅಂತ ಕೂದಲ ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ಬರ್ತಾಳೆ. ಹೇರ್ ಕಟಿಂಗ್ ಆಗುತ್ತೆ ಹೇರ್ ಕಟಿಂಗ್ ಆದಮೇಲೆ ಇಲ್ಲಿ ಅಶೋಕ್ ಮತ್ತು ರಾಮ್ ಒಂದು ಕ್ಷಣ ನೋಡಿ ಶಾಕ್ ಆಗಿಬಿಡ್ತಾರೆ. ಸಿಹಿನ ಅದ್ಭುತವಾಗಿ ಸಿಹಿ ಥರನೇ ಕಾಣಿಸೋಗೆ ಸುಬ್ಬಿ ಸಿಹಿ ಥರನೇ ಕಾಣಿಸ್ಬಿಡ್ತಾಳೆ. ಆ ಮೂಮೆಂಟಿಗೆ ರಾಮ್ಗೆ ನನ್ನ ಮಗಳು ಸಿಕ್ಕಾಯಿತು, ನನ್ನ ಮಗಳು ಅಂತ ತುಂಬ ಪ್ರೀತಿಯಿಂದ ಸಿಹಿನ ಅಪ್ಕೋತಾರೆ. ಬಿಡಿ, ನಾನು ನಿಮ್ಮ ಮಗಳಲ್ಲ, ನಾನು ಸುಬ್ಬಿ ಅಂತ ಕೋಪದಿಂದ ಸಿಹಿ ಆಡ್ಬಿಡ್ತಾಳೆ. ಸಿಹಿ ಕೋಪ ಇರೋದು ರಾಮ್ ಮೇಲೆ. ರಾಮ್ ಅವ್ರ ಮನೇನ, ಅವ್ರ ಜಗನ, ಅವರ ಸುತ್ತಮುತ್ತ ಏರಿಯಾನ ಕೆಡೋಕೆ ಬಂದಿದ್ರು ಅನ್ನೋದು ರಾಮ್ ಮೇಲೆ ಕೋಪ ಈ ಸುಬ್ಬಿಗೆ. ಹೀಗಾಗಿ ನಾನು ನಿಮ್ಮ ಮಗಳಲ್ಲ, ಬಿಟ್ಬಿಡಿ ನಾನು ನಿಮ್ಮ ಸಿಹಿ ಥರ ಇರೋಕ್ಕಷ್ಟೇ ಇರೋದು, ಆದರೆ ನಾನು ನಿಮ್ಮ ಮಗಳಲ್ಲ ಅಂತ ಕೋಪದಿಂದ ಆಡ್ಬಿಡ್ತಾಳೆ. ಈ ಕಡೆ ಮನೆಗೆ ಬರ್ತಾರೆ. ಮನೆಗೆ ಎಲ್ಲರೂ ಕರ್ಕೊಂಡು ಅಶೋಕ್ ಮತ್ತು ರಾಮ್ ಇಬ್ಬರು ಸಿಹಿನ ಅಂದರೆ ಸುಬ್ಬಿನ ಸಿಹಿ ಥರ ಇರೋ ಸುಬ್ಬಿನ ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ಬಂದಾಗ ಎಲ್ಲರೂ ನೋಡಿ, ಸರ್ ನಿಮ್ಮ ಮಗಳು ಇಲ್ಲ ಅಂತಂದ್ರಿ, ಬಟ್ ನಿಮ್ಮ ಮಗಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳ್ತಾರೆ. ಆಗ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ರಾಮ್ ಅಶೋಕ್ ಏನೂ ಮಾತಾಡಲ್ಲ. ಆಗ ಸುಬ್ಬಿನ ಹೇಳ್ತಾಳೆ, ನಾನೇ ಕಂಡ್ರೋ ಸುಬ್ಬಿ, ಸಿಹಿ ಅಲ್ಲ ಅಂತ ಹೇಳ್ತಾರೆ. ಆಗ ಅವ್ವಾ ತೇಟ ಸಿಹಿ ಥರನೇ ಕಾಣ್ತಿದೆ, ಎಷ್ಟು ಮುದ್ದಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ, ಸಖತ್ತಾಗಿ ಕಾಣ್ತಿದೆ ಅಂತ ಪ್ರತಿಯೊಬ್ಬರು ಎಲ್ಲರೂ ಹೊಗಳ್ತಾರೆ. ಆಗ ರಾಮ್, ಇವಾಗಲೇ ನಮ್ಮ ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳ್ತಾರೆ. ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ಆಗ ಅಲ್ಲಿರುವಂಥ ಸುಬ್ಬಿ ತಾತ ಹೇಳ್ತಾರೆ, ಇವಾಗ ಬೇಡ, ನಾವು ಹೆಣ್ಮಕ್ಳನ್ನ ಹೊರಗಡೆ ಇವತ್ತಲ್ಲಿ ಕಳಿಸಲ್ಲ ಅಂತ ಹೇಳ್ತಾರೆ. ಈ ಕಡೆ ಮನೆಗೆ ಬಂದಂಥ ಆಯಿತು ಸರಿ ಅಂತ ರಾಮ್ ಮತ್ತು ಅಶೋಕ್ ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಭಾರ್ಗವಿ ರುದ್ರ ತಾಂಡವ ತಾಳಿರ್ತಾಳೆ. ಏನು ರಾಮ್ ಇಷ್ಟು ಕೇರ್ಲೆಸ್ ಆಗಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಕಿಲ್ಲ, ನನ್ನ ಮಾತಿಗೆ ಮರ್ಯಾದೆ ಇಲ್ವಾ, ಸೀತಾ ಇಲ್ಲಿ ಕೈ ಸುಟ್ಕೊಂಡು ಒದ್ದಾಡ್ತಿದ್ದಾಳೆ ಅಂಥದ್ರಲ್ಲಿ ಕಾಲ್ ಮಾಡಿ ವಿಷಯ ತಿಳಿಸಿದ್ರೆ ಬರೋಕ್ಕಾಗಿಲ್ವಾ ಅಂತ ಹೇಳ್ತಾರೆ. ಗೊತ್ತಿಲ್ಲ ಚಿಕ್ಕಿ ಅಂತ ರಾಮ್ ಹೇಳ್ತಾರೆ. ಆಗ ಅಶೋಕ್ ಹೇಳಿಲ್ವಾ ಅಂತ ಕೇಳ್ತಾರೆ. ನೀನು ಈ ಥರ ಮಾಡ್ತೀಯ ಅಂತ ಅನ್ಕೊಂಡು, ಇಲ್ಲ ಕಣೋ, ನಾನು ವಿಷಯ ಕೇಳ್ಪಟ್ಟೆ, ಅಷ್ಟೊಂದು ಗಾಯ ಆಗಿಲ್ಲ ಅಂತ ಸೀತಾ ಅವ್ರು ಹೇಳಿದ್ರು, ಹಾಗೆ ಸುಮ್ಮನೆ ಅದೇ ಅದರಲ್ಲಿ ನಾವು ಹೋಗಿರೋ ಕೆಲಸ ಆಗಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು ಅಷ್ಟೇ ಕಣೋ, ಬೇರೆ ಏನೂ ಇಲ್ಲ, ಸಾರಿ ಅಂತ ಹೇಳ್ತಾರೆ. ಏನಂತ ಕೆಲಸ ಇಂಪಾರ್ಟೆಂಟ್ ಭಾರ್ಗವಿ ಕೇಳ್ತಾರೆ. ಆಗ ಮೊದಲು ನಾನು ಸೀತಾನ ಮೀಟ್ ಆಗಬೇಕು ಅಂತ ರಾಮ್ ಹೊರಟ್ಬಿಡ್ತಾರೆ. ಈ ಕಡೆ ಸುಬ್ಬಿಗೆ ಕ್ಲಾಸ್ ತೊಗೋತಿರ್ತಾರೆ. ಯಾಕೆ ನನ್ನ ಅಪ್ಪನಿಗೆ ಆ ಥರ ಕೆಲಸ ಹಚ್ತೀಯ, ನನ್ನ ಅಪ್ಪನಿಗೆ ಟೀಮ್ ಮಾಡೋಕ್ಕೆ ಯಾಕೆ ಹಚ್ಚಿದೆ, ನನ್ನ ಅಪ್ಪನಿಗೆ 108 ಜನ ಕೆಲಸಗಳಿದ್ದಾರೆ, ನನ್ನ ಅಪ್ಪ ಹೇಳಿದ ಕೆಲಸ ಮಾಡೋಕ್ಕೆ ಸರ್ವೆಂಟ್ಸ್ಗಳಿದ್ದಾರೆ, ಅಂಥದ್ರಲ್ಲಿ ನನ್ನ ಅಪ್ಪನಿಗೆ ಟೀಮ್ ಮಾಡಂತ ಹೇಳ್ತೀಯಲ್ವ, ನನ್ನ ಅಪ್ಪ ಎಷ್ಟು ಒಳ್ಳೆಯವರು ಗೊತ್ತಾ, ನಿಂಗೆ ಆ ಮನೆಗೆ ಹೋದರೆ ನಮ್ಮ ಅಪ್ಪನ ಬೆಲೆ ಗೊತ್ತೇ ಆಗೇ ಆಗ್ತಿದ್ದೆ ಅಂತ ಹೇಳ್ತಾರೆ. ಹೌದಾ, ನಿಮ್ಮಪ್ಪ ಅಷ್ಟೇನಾ, ಮತ್ತು ನೀನು ಇಷ್ಟೆಲ್ಲ ಮಾತಾಡ್ತಿಲ್ಲ, ನಿಮ್ಮ ಅಪ್ಪನ ಜೊತೆ ಇರಬೇಕು, ನನ್ನ ಅಪ್ಪನ ಜೊತೆ ಇದ್ದಿದ್ರೆ ನಾನಾಗಿ ನಿನಗೆ ಇಷ್ಟೊಂದು ಹೇಳ್ತಿದ್ದೆ, ನಾನು ಯಾರಿಗೂ ಕಾಣಿಸಲ್ಲ ಗೊತ್ತಾ, ಇವಾಗಲೇ ಪುಂಡ್ಲಿಕ್ಕೂ ಕರಿ, ನೀನು ನಾನು ಕಾಣಿಸ್ತೀನಿ ಅವ್ನು ಕೇಳು ಅಂತ. ಅವಾಗ ಕರಿತಾಳೆ. ಪುಂಡ್ಲಿಕ್ಕು ಹೇಳ್ತಾನೆ, ಇಲ್ಲಿ ಯಾರಿದ್ದಿದ್ರೆ ನಾನು ಯಾರ ಜೊತೆ ಮಾತಾಡ್ತೀನಿ, ಏನು ಹಿಂಗೆ ಪೆದ್ದ ಹುಚ್ಚ, ನೀನು ಯಾರ ಜೊತೆ ಮಾತಾಡ್ತಿದ್ಯಾ, ಊಟಕ್ಕೆ ಕರಿತಿದ್ದಾರೆ ಬಾ, ಇವಾಗ ಇಲ್ಲಿ ಯಾರೂ ಇಲ್ಲ, ಸುಮ್ಮನೆ ಏನೇನೋ ಮಾತಾಡ್ತಾಳೆ ಇವಳು, ಮೆಂಟ್ಲು ಅನ್ಕೊಂಡು ಹೋಗ್ಬಿಡ್ತಾನೆ ಅಲ್ಲಿ. ಈ ಕಡೆ ರಾಮ್ ಸೀತಾನ, ಏನಾಯಿತು, ಹೇಗೆ ಮಾಡ್ಕೊಂಡ್ರಿ ಗಾಯ, ಯಾಕೆ ನೀವು ಈ ಥರ ಮಾಡ್ಕೊತೀರಾ, ಸೀತಾ ಅವರೇ ಬೇರೆದವ್ರ ಕೆಲಸ ಹೇಳಿ ನೀವು ಆರಾಮಾಗಿರೋದು ತಾನೆ ಅಂತ ಹೇಳ್ತಾರೆ. ಇಲ್ಲ ರೀ, ನಾನು ಒಳಗಡೆಯಿಂದ ಬರ್ತಾಯಿದ್ದೆ, ಅಲ್ಲಿ ಸ್ಟೋವ್ ಮೇಲೆ ಬಟ್ಟೆ ಉರಿತಾಯಿತ್ತು, ಅದನ್ನು ನೋಡಿ ನನಗೆ ಅವಾಗ ಬಟ್ಟೆನ ತೆಗಿಬೇಕು ಅಂತ ತೆಗೆದೆ, ಅಷ್ಟೇ ಕೈ ಗಾಯ ಆಯಿತು ಅಂತ ಹೇಳ್ತಾರೆ.
ಆದರೂ ಕೂಡ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ. ಯಾಕೆ ಈ ಥರ ಮಾತಾಡ್ತಿದ್ರೆ, ನಾನೇನಾದರೂ ನನ್ನ ಆರೋಗ್ಯದಲ್ಲಿ ಪ್ರಾಬ್ಲಮ್ಮಾ ಏನು ಹೇಳಿ ಅಂತ ಹೇಳ್ತೀರಿ. ಏನೂ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದೀರಾ, ಇನ್ನೂ ನಾಳೆ ಅಂತೂ ಇನ್ನೂ ನಮ್ಮ ಜೀವನದಲ್ಲಿ ಎಲ್ಲ ಹ್ಯಾಪಿನೇ ಇರುತ್ತೆ, ಇನ್ನೂ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳಿ ಸೀತಾನ ಹೇಳ್ತಾರೆ. ಈ ಕಡೆ ಸುಬ್ಬಿ ಎಲ್ಲ ಅದನ್ನು ನೋಡ್ತಾರೆ. ಹೌದು ಪಾಪ, ಹೌದಮ್ಮ, ನಾಳೆಯಿಂದ ಸಂತೋಷನೇ ಅಪ್ಪ ಅಮ್ಮನಿಗೆ, ನಿಮಗೆ ನಾಳೆ ಸುಬ್ಬಿ ನಮ್ಮ ಮನೆಗೆ ಬರ್ತಾಳೆ, ತುಂಬ ಸಂತೋಷವಾಗಿರುತ್ತೆ ನಮ್ಮ ಮನೆ ಅಂತ ಹೇಳ್ಕೊತಾರೆ. ಈ ಕಡೆ ಸುಬ್ಬಿ ಮನೆಯನ್ನು ತೋರಿಸ್ತಾರೆ. ತಾತ, ನಾನು ಇಲ್ಲಿಂದ ಆಚೆ ಹೋದರೆ ಎಲ್ರಿಗೂ ಕೂಡ ತುಂಬ ಬೇಜಾರಲ್ವಾ ಅಂತ ಹೇಳ್ತಾರೆ. ಬೇಜಾರು, ಆದರೆ ಅಲ್ಲಿ ನಿಂಗೆ ತಾಯಿ ಪ್ರೀತಿ ಸಿಗುತ್ತಲ್ಲ, ಅದು ಕೂಡ ನೆಮ್ಮದಿ. ತಾತನ ಹತ್ರ ಬರ್ತಾರೆ. ಏನು ಮಾಡೋದಮ್ಮ, ನಾವು ಅವ್ರಿಗೆ ನಮ್ಮ ಜೀವನ ನಡೆಯೋಕ್ಕೆ ದುಡ್ಡು ಇಸ್ಕೊಂಡಿದ್ದೇವಲ್ಲ, ಅನಿವಾರ್ಯ ನೀನು ಹೋಗಲೇಬೇಕು. ಹೋಗ್ತೀನಿ ಖಂಡಿತವಾಗ್ಲೂ ತಾತ, ನೀವೆಲ್ಲರೂ ಸಂತೋಷವಾಗಿರ್ತೀರ ಅಂದರೆ ನಾನು ಖಂಡಿತವಾಗ್ಲೂ ಹೋಗ್ತೀನಿ ಅಂತ ಹೇಳ್ತಾರೆ. ಆದರೂ ಕೂಡ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದು ಬೇಜಾರು, ಆದರೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಆ ರಾಮ್ಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನಮ್ಮ ಮನೇನ ಒಡ್ಸೋಕ್ಕೆ ಬಂದಿದ್ದಲ್ಲ ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಇಲ್ಲಿ ಮಾತಾಡ್ತಾಳೆ ಸುಬ್ಬಿ ಥರ ಇರೋಂಥ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.